ವಿಸ್ತಾರ ನ್ಯೂಸ್, ನಿಖರ ಜನಪರ. ಆಯುರಾಶ್ರಮದ ವೈದ್ಯನಾಥೇಶ್ವರನ ದೇಗುಲದಲ್ಲಿ ಪವಾಡಗಳು. ಮಾತು ಬಾರದ ಮಕ್ಕಳು ಇಲ್ಲಿಗೆ ಬಂದ ಮೇಲೆ ಮಾತನಾಡ್ತಾರೆ. ಪ್ರತಿ ಹುಣ್ಣಿಮೆಯೊಂದು ವಿಶೇಷ ಯಾಗ. ಆಟಿಸಂ ತೊಂದರೆಗೆ ಉಚಿತ ಔಷಧ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆರೋಗ್ಯ ದೇಗುಲ. ನಾನು ಕಾವ್ಯ. ಏನೇ ಮಾಡಿದ್ರೂ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಅಂತ್ಯ ಕಾಣ್ತಿಲ್ಲ. ಕುಟುಂಬದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮಕ್ಕಳಿಗೆ ಆಟಿಸಂ ತೊಂದರೆ ಕಾಡ್ತಾ ಇದೆ. ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆಲ್ಲ ಒಂದೇ ಕಡೆ ಪರಿಹಾರವಿದೆ. ಡಾಕ್ಟರ್ ಸಂತೋಷ್ ಗುರೂಜಿಯವರ ಆಯುರಾಶ್ರಮ ಈ ಎಲ್ಲಾ ತೊಂದರೆಗಳಿಗೂ ಪರಿಹಾರ ಕೇಂದ್ರವಾಗಿದೆ. ಪ್ರತಿ ಹುಣ್ಣಿಮೆಯೊಂದು ಇಲ್ಲಿ ವೈದ್ಯನಾರಾಯಣ ಸ್ವಾಮಿಗೆ ನಡೆಯುವ ಯಾಗ ಹಾಗೂ ಮಕ್ಕಳಿಗೆ ನೀಡುವ ಔಷಧವು ನಿಜಕ್ಕೂ ಅಚ್ಚರಿಯೇ ಸರಿ. ಆಯುರಾಶ್ರಮದಲ್ಲಿ ಪ್ರತಿ ಹುಣ್ಣಿಮೆಯೊಂದು ನಡೆಯುವ ಯಾಗ ಹಾಗೂ ಮಕ್ಕಳಿಗೆ ನೀಡುವ ಔಷಧಿಯ ಮಹತ್ವದ ಕುರಿತಾಗಿ ವಿವರವಾಗಿ ತೋರಿಸ್ತೀವಿ ನೋಡಿ. ಆಯುರಾಶ್ರಮದ ಮೂಲಕ ಸಾವಿರಾರು ಜನರಿಗೆ ಆಯುರ್ವೇದ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ತಮ್ಮ ಆಶ್ರಮದ ಪ್ರಾಂಗಣದಲ್ಲಿ ವೈದ್ಯನಾರಾಯಣ ಸ್ವಾಮಿಯ ದೇಗುಲ ನಿರ್ಮಿಸಿದ್ದಾರೆ. ವೈದ್ಯನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಬರುವ ಭಕ್ತರು ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಆರೋಗ್ಯಯುತ ಜೀವನ ನಡೆಸುತ್ತಿದ್ದಾರೆ. ಆಧ್ಯಾತ್ಮ ಮತ್ತು ಆಯುರ್ವೇದದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಟುಕೊಂಡು ಆಯುರಾಶ್ರಮವನ್ನ ಪ್ರಾರಂಭಿಸಿದ್ದು ಸಾವಿರಾರು ಜನರಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಅದರಲ್ಲಿಯೂ ಪ್ರತಿ ಹುಣ್ಣಿಮೆಯಂದು ಇಲ್ಲಿ ವೈದ್ಯನಾರಾಯಣ ಸ್ವಾಮಿಗಾಗಿ ನಡೆಸುವ ನಾರಾಯಣ ಯಾಗವು ಸಾಕಷ್ಟು ಜನರ ಬದುಕಿಗೆ ನಂದಾದೀಪವಾಗಿದೆ. ಆರೋಗ್ಯ ದಾರಿದ್ರ್ಯಕ್ಕಿಂತ ಬಹುಶಃ ದೊಡ್ಡ ದಾರಿದ್ರ್ಯ ಬೇರೊಂದಿಲ್ಲ. ಎಷ್ಟೋ ಜನರು ತಾವು ದುಡಿದ ದುಡ್ಡನ್ನೆಲ್ಲ ಆರೋಗ್ಯ ಕಾಪಾಡಿಕೊಳ್ಳೋಕೆ ಆಸ್ಪತ್ರೆಗೆ ಖರ್ಚು ಮಾಡ್ತಿದ್ದಾರೆ. ಇನ್ನು ಕೆಲವರು ಮೂಢನಂಬಿಕೆಯ ಮೊರೆ ಹೋಗಿ ತಮ್ಮ ಸಮಯ ಮತ್ತು ಹಣ ಎರಡನ್ನೂ ಕಳೆದುಕೊಳ್ತಿದ್ದಾರೆ. ಆದ್ರೆ ಇದ್ಯಾವುದರಿಂದಲೂ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಅದಕ್ಕೆ ದೇವರನ್ನ ಸಂಪೂರ್ಣವಾಗಿ ನಂಬಿ ಪ್ರಾರ್ಥಿಸಬೇಕು. ವೈದ್ಯನಾರಾಯಣ ಹಾಗೂ ವೈದ್ಯನಾಥೇಶ್ವರರು ನೆಲೆಸಿರುವ ಆಯುರಾಶ್ರಮದಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಬಹಳಷ್ಟು ಜನ ನಮಗೆ ರೋಗಗಳೇ ನಿವಾರಣೆ ಆಗ್ತಾ ಇಲ್ಲ ಸ್ವಾಮಿ, ಮನೆಯಲ್ಲಿ ಯಾವತ್ತು ನೋಡಿದ್ರೂ ದರಿದ್ರ, ಒಂದಲ್ಲ ಒಂದು ಕಾಯಿಲೆ ಅಂತ ಹೇಳ್ತಿರ್ತಾರೆ. ಒಬ್ಬರಿಗೆ ಚಿಕಿತ್ಸೆ ಆಯಿತು ಅಂದ ತಕ್ಷಣ ಇನ್ನೊಬ್ರಿಗೆ ಚಿಕಿತ್ಸೆ, ಮತ್ತೊಬ್ಬರಿಗೆ ಚಿಕಿತ್ಸೆ ಮಾಡ್ತಿದ್ದೀವಿ, ಇನ್ನೊಬ್ರಿಗೆ ಚಿಕಿತ್ಸೆ. ಅಂದರೆ ದುಡ್ದದ್ದು ಹಣ ಪೂರ್ತಿ ಆಸ್ಪತ್ರೆಗೆ ಖರ್ಚಾಗ್ತಕ್ಕಂಥದ್ದನ್ನು ಭಾಳಷ್ಟು ಜನ ದರಿದ್ರ, ಈ ಆರೋಗ್ಯ ದಾರಿದ್ರ್ಯ ಅಂತಾರದು. ಪ್ರತಿ ಕೆಲವೊಂದು ಸಂದರ್ಭದಲ್ಲಂತೂ ಎಷ್ಟು ಖರ್ಚು ಮಾಡಿದರೂ ಅಷ್ಟು ಹಣ ಖರ್ಚಾಗ್ತಿರುತ್ತೆ. ಯಾರೋ ಏನೋ ಮಾಡಿಸಿರ್ಬೋದು, ಯಾರೋ ಏನೋ ಆಗಿರ್ಬೋದು, ಅಥವಾ ಏನೋ ಪ್ರೇತ ಬಾಧೆಗಳಿರ್ಬೋದು, ದೃಷ್ಟಿದೋಷಗಳಿರ್ಬೋದು, ಅಥವಾ ತಮ್ಮ ಮನೆಯದೇ ಏನೋ ದೋಷ ಇರ್ಬೋದು, ಇತ್ಯಾದಿಗಳು ಅನುಮಾನಗಳು ಬರ್ತವೆ. ಎಲ್ಲೆಲ್ಲೋ ಹೋಗ್ತಾರೆ, ಮಾಂತ್ರಿಕರ ಹತ್ರ ಹೋಗ್ತಾರೆ, ಯಾರೋ ಮಾಟ ಮಾಡಿದ್ದಾರೆ ಅಂಥೇಳಿ ಇಲ್ಲ ಸಲ್ಲದ್ದು ಖರ್ಚಾಗ್ತಕ್ಕಂಥದ್ದು ಇರುತ್ತೆ. ನಾನು ಜನರಿಗೆ ಹೇಳೋದು ಇಷ್ಟೇ, ಮೂಢನಂಬಿಕೆಗಳಲ್ಲಿ ದೇವ್ರನ್ನ ಆರಾಧನೆ ಮಾಡಿದ್ರೆ ದೇವ್ರ ಕೈ ಹಿಡಿಯೋದಿಲ್ಲ. ಇಂಥ ಮೂಢರಿಗೆ ನಾನು ಯಾಕೆ ಕೈ ಹಿಡಿಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗಾಗಿ ನೀವು ಭಾಳ ಭಕ್ತಿಯಿಂದ ದೇವರನ್ನು ನಂಬಬೇಕು. ಯಾವುದೇ ಮಾಂತ್ರಿಕರನ್ನ ಜ್ಯೋತಿಷರನ್ನ ನಂಬ್ಕೊಂಡು ಮನುಷ್ಯರನ್ನ ನಂಬ್ಕೊಂಡಾಗಲ್ಲ, ದೇವರನ್ನು ನಂಬಬೇಕು. ಆ ದೇವರನ್ನು ನಂಬುವಾಗ ಹೇಗೆ ಭಕ್ತಿನಲ್ಲಿ ಯಾವುದೇ ದೇವರನ್ನಾಗಲಿ ನಾವು ಕೇಳಿದಾಗ ಅದು ಆ ಒಂದು ಟ್ಯೂನಪ್ ಆಗುತ್ತೆ. ಇಲ್ಲಿ ವೈದ್ಯನಾರಾಯಣ ಸ್ವಾಮಿ ಮತ್ತು ವೈದ್ಯನಾಥೇಶ್ವರ ಸನ್ನಿಧಾನ ಇರತಕ್ಕಂಥದ್ದು. ವೈದ್ಯರು ಜಗತ್ತೇ ಭವರೋಗ ವೈದ್ಯರುಗಳವರು. ಆದ್ದರಿಂದ ಎಂತಹ ರೋಗಗಳಿದ್ರೂ ನಿವಾರಣೆ ಆಗ್ತಕ್ಕಂಥ ಒಂದು ಸಂದರ್ಭ. ಭವರೋಗ ವೈದ್ಯರು ಎಂದೇ ಕರೆಸಿಕೊಳ್ಳುವ ವೈದ್ಯನಾರಾಯಣ ಹಾಗೂ ವೈದ್ಯನಾಥೇಶ್ವರರ ಸನ್ನಿಧಿಯಾದ ಆಯುರಾಶ್ರಮದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಮಹಾಯಾಗವನ್ನ ನಡೆಸಲಾಗುತ್ತೆ. ಇದೇ ಯಾಗದಲ್ಲಿ ಭಾಗಿಯಾಗಿದ್ದ ಅದೆಷ್ಟೋ ಜನರ ಬದುಕೇ ಬದಲಾಗಿದೆ. ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಜೀವನ ಹಸನಾಗಿದೆ. ಇಲ್ಲಿರುವ 18 ಮೆಟ್ಟಿಲುಗಳಿಗೆ ಪ್ರತಿ ಹುಣ್ಣಿಮೆಯಂದು ಒಂದೊಂದು ಮೆಟ್ಟಿಲಂತೆ ಪೂಜೆ ಮಾಡೋದ್ರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ವೈದ್ಯನಾರಾಯಣ ಸ್ವಾಮಿಗೆ ನಾರಾಯಣ ಯಾಗ ನಡೀತದೆ. ಯಾವ ಮನೆಯಲ್ಲಿ ರೋಗ ದಾರಿದ್ರ್ಯ ಇದೆಯೋ,
ಯಾವ ಮನೆಯಲ್ಲಿ ರೋಗ ಪ್ರತಿ ಹಂತಕ್ಕೂ ಬಿಡದಂಗೆ ಕಾಡ್ತಾ ಇದೆಯೋ, ಯಾವ ಮನೆಯಲ್ಲಿ ದುಡ್ಡಿಗೆ ದರಿದ್ರತನ ಬರ್ತಾ ಇದೆಯೋ ಅಂಥವರು ನಾರಾಯಣನ ಸನ್ನಿಧಾನದಲ್ಲಿ ಬಂದು 18 ಹುಣ್ಣಿಮೆ 18 ಮೆಟ್ಲಲ್ಲಿ ಒಂದೊಂದು ಮೆಟ್ಲಿಗೆ ಒಂದೊಂದು ಪೂಜೆ ಮಾಡ್ತಾ 18 ಬಾರಿ 18 ಹುಣ್ಣಿಮೆ ನಾರಾಯಣ ಯಾಗದಲ್ಲಿ ಭಾಗವಹಿಸಬೇಕು. ಕೇವಲ 1,000 ರೂಪಾಯಿ ಒಳಗಡೆ ಅವರ ಪೂಜೆ ಮುಗಿದು ಹೋಗಿಬಿಡ್ತದೆ. ಅವರು ಯಾಗದಲ್ಲಿ ಭಾಗವಹಿಸಿ ನಾರಾಯಣನಿಗೆ ಹವಿಸ್ಸನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಡ್ತಕ್ಕಂಥ ಫಲವನ್ನು ಮನೆಗೆ ಹೋಗಿ ಸೇವನೆ ಮಾಡಬೇಕು. ಈ ಥರ ಮಾಡುವಾಗ ಒಂದು 2, 3, 4 ಆಗುವಾಗಲೇ ಅವರಿಗೆ ಆರೋಗ್ಯ ಸಿಗ್ತಾ ಹೋಗ್ತದೆ. ಹೌದು, ಒಂದೊಂದು ಹುಣ್ಣಿಮೆಯಂದು ಒಂದೊಂದು ಮೆಟ್ಟಿಲುಗಳಿಗೆ ಪೂಜೆ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದ ಹಾಗೆ ಬದುಕಲ್ಲಿರುವ ಸಮಸ್ಯೆಗಳು ಒಂದೊಂದಾಗಿಯೇ ಕ್ಷೀಣಿಸುತ್ತಿರುವ ಅನುಭವ ನಿಮಗಾಗುತ್ತದೆ. 18 ಹುಣ್ಣಿಮೆಗಳು ಪೂರ್ಣಗೊಂಡಾಗ ನಿಜಕ್ಕೂ ಬದುಕಲ್ಲಿ ಸಾಕಷ್ಟು ಬದಲಾವಣೆಗೊಂಡು ಪೂಜೆಯ ಫಲ ನಿಮಗೆ ಸಿಕ್ಕಿರುತ್ತೆ. ಫಲ ಪಡೆದವರು ಕೃತಜ್ಞತೆಯಿಂದ ಮತ್ತೆ ಇಲ್ಲಿಗೆ ಬಂದು ತುಲಾಭಾರ ಮಾಡಿಸಿ ವೈದ್ಯನಾರಾಯಣನನ್ನ ಸಂತೃಪ್ತಗೊಳಿಸುವ ಕಾರ್ಯವೂ ನಡೆಯುತ್ತೆ. ಎಷ್ಟೋ ಜನಕ್ಕೆ ಅದು ಸಿಕ್ಕಿದ್ದಾಗ ಅವರು ಬಂದು ತುಲಾಭಾರವನ್ನು ಮಾಡ್ತಾರೆ. ತುಲಾಭಾರ ಶ್ರೇಷ್ಠವಾದ ಹರಕೆ. ಇಲ್ಲಿ ವೈದ್ಯನಾರಾಯಣ ಸ್ವಾಮಿ ಆರೋಗ್ಯ ಕೊಡಬೇಕಾದ ಈ ದೇಹಕ್ಕೆ ಮತ್ತು ಮನಸ್ಸಿಗೆ. ಆದ್ದರಿಂದ ಯಾರಿಗೆ ರೋಗ ಬರ್ತದೋ ಅವರಿಗೆ ಈ ದೇಹಕ್ಕೆ ರೋಗ ಬರೋದ್ರಿಂದ ಆ ದೇಹವನ್ನೇ ತಕ್ಕಡಿಯಲ್ಲಿ ಇಟ್ಟು ಈ ಕಡೆ ಇನ್ನೊಂದು ಭಾಗದಲ್ಲಿ ಧಾನ್ಯಗಳನ್ನು ಇಡೋದು, ಅಕ್ಕಿ, ಬೇಳೆ, ಸಕ್ಕರೆ ಇತ್ಯಾದಿಗಳನ್ನು ಇಟ್ಟು ದೇವರಿಗೆ ತೂಗ್ತಕ್ಕಂಥದ್ದು. ಯಾರ್ಯಾರ ಮನೆಯಲ್ಲಿ ಪ್ರತಿ ಒಂದು ಮನೆಯಲ್ಲೂ ರೋಗ ಅಂತ ಇದ್ದೇ ಇರ್ತದೆ. ಆದರೆ ಯಾವ ಬಂಧುಗಳಿಗೋ ಅಥವಾ ತಮ್ಮ ಮನೆಯಲ್ಲೋ ಏನೋ ಅನಾಹುತ ಆಗಿದೆಯೋ ಅಥವಾ ಯಾವುದೋ ಒಂದು ಕಾಯಿಲೆ ಬಾಧಿಸ್ತಾ ಇದೆಯೋ ಅಥವಾ ಎಷ್ಟೋ ದಿವಸದಿಂದ ಅನಾರೋಗ್ಯದಲ್ಲಿದ್ದಾರೋ ಅಂಥವರು ಅಲ್ಲೇ ಕುಳಿತ ಜಾಗದಲ್ಲೇ ವೈದ್ಯನಾರಾಯಣ ಸ್ವಾಮಿಗೊಂದು ತುಲಾಭಾರ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ದೊಡ್ಡ ಚಿಕಿತ್ಸೆ ಅದು. ನಾರಾಯಣನಿಗೆ ಭಕ್ತಿಯಿಂದ ತುಲಾಭಾರ ಅರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವರಿಗೆ ರೋಗ ನಿವಾರಣೆ ಆಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ. ಹಾಗಾಗಿ ಪ್ರತಿ ಹುಣ್ಣಿಮೆ ದಿವಸ ಈ ನಾರಾಯಣ ಯಾಗಕ್ಕೆ ಈ ಯಾರು ಬೇಡ್ಕೊಂಡಿರ್ತಾರೋ ಅವ್ರು ಬರ್ತಾರೆ. ಮೊದಲನೇ ತಿಂಗಳಾದರೆ ಮೊದಲನೇ ಮೆಟ್ಲು, 2ನೇ ತಿಂಗಳಾದರೆ 2ನೇ ಮೆಟ್ಲು, ಹೀಗೆ 18 ಮೆಟ್ಲಿಗೆ ಪೂಜೆ ಮಾಡಿ ನಾರಾಯಣನಿಗೆ ತುಲಾಭಾರವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಜನರು ಬರ್ತಾರೆ. ಹುಣ್ಣಿಮೆಯ ದಿನದಂದು ನಡೆಯುವ ವಿಶೇಷ ಯಾಗದಲ್ಲಿ ಭಾಗಿಯಾಗ್ತಾರೆ. ಭಕ್ತಿ ನಂಬಿಕೆಯಿಂದ ಇಲ್ಲಿನ ಮೆಟ್ಟಿಲುಗಳ ಪೂಜೆ ಮಾಡೋ ಮೂಲಕ ತಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಎಲ್ಲೂ ಬಗೆಹರಿಯದ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ತು ಎಂದು ಸಂತೋಷವಾಗಿ ಭಾವುಕರಾಗಿ ತಮ್ಮ ಅನುಭವ ಹಂಚಿಕೊಳ್ತಾರೆ. ಇಲ್ಲಿ ಯಾಗ ಮಾಡ್ತಾ ಇದ್ದಾರೆ, ಮೆಟ್ಲು ಪೂಜೆನಲ್ಲಿ ಯಾಗ ಮಾಡ್ತಾ ಇದ್ದಾರೆ. ಯಾರಿಗೂ ಹುಷಾರಿಲ್ವೋ ಅದು 18 ತಿಂಗಳು ಬಂದು ಪ್ರತಿ ಪೌರ್ಣಮಿನಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿದೆ ಒಳ್ಳೆಯದಾಗುತ್ತೆ. ನಮಗೆ ಒಳ್ಳೆಯದಾಗಿದೆ. 2014ರಲ್ಲಿ ನನಗೆ ಗರ್ಭಕೋಶ ಕ್ಯಾನ್ಸರ್ ಆಗಿತ್ತು. ನಾನು BGS ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ. ಅವರು ತರ್ಸ್ಟೇಜ್ ಬಂದ್ಬಿಟ್ಟಿದೆ, ಉಳಿಯಲ್ಲ ಅಂತ ಹೇಳಿದ್ರು. ಆಮೇಲೆ ಯಾರೋ ಹೇಳಿದ್ರು ಈ ಥರ ಹಿಂಗೆ ಇಲ್ಲಿ ಸಂತೋಷ್ ಗುರೂಜಿ ಅಂತ ಇದ್ದಾರೆ, ಅಲ್ಲಿ ಹೋಗಿ ಹುಷಾರಾಗತ್ತೆ ಅಂತ. ನಾವಿಲ್ಲಿಗೆ ಬಂದ್ವಿ. ಆದ್ರೂ ನಾನು ಒಂದು 2-3 ಸತಿ ಅವ್ರು ಹೇಳಿದ್ರು ಬರಲಿಲ್ಲ. ಅಯ್ಯೋ ಡಾಕ್ಟ್ರ್ ಕೈಲಿ ಆಗಲ್ಲ, ಇವ್ರ ಕೈಲಿ ಆಗುತ್ತಾ ಅಂತ. ಆದರೂ ಆಮೇಲೆ ನಮ್ಮ ಭಾವನ ಮಗ ನೋಡೋಣ ಬಾ ಅಂದ್ಬಿಟ್ಟು ಕರ್ಕೊಂಬಂದ. ನಾನು 2 ವರ್ಷ ಸತತವಾಗಿ 2 ವರ್ಷ ಒಂದು ದಿವಸ ತಪ್ಪಿಸ್ದಂಗೆ ನಾನು ಮೆಡಿಸಿನ್ ತಗೊಂಡೆ. ಇವತ್ತಿನವರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನಾನು ಸಂಪೂರ್ಣವಾಗಿ ಆರಾಮಾಗಿ ಹುಷಾರಾಗೈತೆ. ನಾನು ಚೆನ್ನಾಗಿದ್ದೀನಿ. ನಾನು ವೈದ್ಯನಾಥನ ಆಶೀರ್ವಾದದಿಂದ ನನಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಆರೋಗ್ಯ ಸಮಸ್ಯೆಯಿಂದ ನಿರಂತರವಾಗಿ ಬಳಲಿ ಬೆಂಡಾಗಿ ನಾನಾ ಕಡೆ ಚಿಕಿತ್ಸೆ ಪಡೆದುಕೊಂಡು ಎಲ್ಲಿಯೂ ಪರಿಹಾರ ಸಿಗದೆ ಹತಾಶರಾದ ಅನೇಕರು ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ. ಆಯುರಾಶ್ರಮ ಅಂತವರಿಗೆ ಆರೋಗ್ಯ ಭಾಗ್ಯವನ್ನೇ ಕಲ್ಪಿಸಿದೆ ಅಂದ್ರೆ ಬಹುಶಃ ಅದು ಅತಿಶೋಕ್ತಿಯಾಗೋದಿಲ್ಲ. ಇಲ್ಲಿ ಬಂದು ಗುಣಮುಖರಾದವರೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು. ನಾನು ಈಗ 1.5 ಇಯರ್ಸಿಂದ ಬರ್ತಾ ಇದ್ದೀನಿ. ಮೊದಲು ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಹಾಗೆ ಟೆಸ್ಟ್ ಮಾಡಿಸಿದಾಗ ಫೈಬ್ರಾಯ್ಡ್ ಇದೆ, ಇದನ್ನು ಹಿಸ್ಟೆಕ್ಟಮಿ ಮಾಡಬೇಕು ಅಂದರು. ಸೊ ಹಿಸ್ಟೆಕ್ಟಮಿ ಮಾಡಿಸಿದೆ. ನಂತರ ಪುನಃ ಇದು ಜಾಯಿಂಟ್ ಪೇಯ್ನ್, ನೀ ಪೇಯ್ನ್ ಬಂತು. ಆವಾಗ ಪುನಃ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ಸಿಸ್ಟ್ ಇದೆ ಇದರಲ್ಲಿ ಲಿಗಮೆಂಟಲ್ಲಿ ಅಂತ ಬಂತು. ಒಂದ್ಸಲಿ TV ನೋಡಿದಾಗ ಗುರೂಜಿ ಪ್ರೋಗ್ರಾಮ್ ಬರ್ತಾಯಿತ್ತು. ಆಗ ಸರಿ ಒಂದ್ಸಲಿ ಬಂದು ಹೋಗೋಣ ಅಂತ ಇಲ್ಲಿಗೆ ಬಂದ್ವು. ಅವರು ಗುರುಜಿಯವರು ಹೇಳಿದ್ರು, ಹೀಗೆ ಬಂದು ಪ್ರತಿ ಅಮಾವಾಸ್ಯೆ ಪೂಜೆನ ಮಾಡಿ
ಅಂತ. ಅದೇನೋ ಬಂದು ಅಮಾವಾಸ್ಯೆ ಪೂಜೆ ಮಾಡಿದ್ಮೇಲೆ ಏನೋ ಮನಸ್ಸಿಗೆ ನೆಮ್ಮದಿ ಮತ್ತು ಅದೇ ನಂಬಿಕೆ ಮುಖ್ಯ. ಇಲ್ಲಿ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್. ಹಾಗಾಗಿ ಈಗ ಆರಾಮಾಗಿದ್ದೀನಿ. 11 ತಿಂಗಳು ಮಾಡಿ ಅಂತ ಹೇಳಿದರು ಅಮಾವಾಸ್ಯೆ ಪೂಜೆನ ಮಾಡಿ ಮುಗೀತು. ನಂತರನೂ ಬರ್ತಾನೆ ಇದ್ದೀನಿ. ಓಂ ನಮೋ ನಾರಾಯಣ ಎನ್ನುವ ನಮಗೆ ಸ್ವಲ್ಪ ಆರಾಮಿರಲಿಲ್ಲ, ಅನಾರೋಗ್ಯ ಆಗಿತ್ತು. ಅಂಥದ್ದೇನಿಲ್ಲ, ಸುಮ್ಮನೆ ನಿತ್ರಾಣ ಅದೆಲ್ಲ ಆಗಿತ್ತು. ಅದಕ್ಕೆ ಯಾರೋ ಹೇಳಿದ್ರು ವೈದ್ಯನಾರಾಯಣನ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅವ್ರು ಸೇವಾ ಮಾಡಿ ಬಂದರೆ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಇವತ್ತು ಅನುಕೂಲ ಆಗಿದೆ. ಅದಕ್ಕೋಸ್ಕರ ಬಂದು ತುಲಾಭಾರ ಸೇವೆ ಮಾಡಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಕ್ಕೆ. ಆಯುರಾಶ್ರಮದಲ್ಲಿ ಪ್ರತಿ ಹುಣ್ಣಿಮೆಯೊಂದು ಮೆಟ್ಟಿಲು ಪೂಜೆ ಮಾಡಿ ಹಲವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಅದರ ಜೊತೆಗೆ ಪ್ರತಿ ಹುಣ್ಣಿಮೆಯೊಂದು ಇಲ್ಲಿ ಪುಟ್ಟ ಮಕ್ಕಳಿಗೆ ನೀಡುವ ಔಷಧಿಯು ಆಟಿಸಂ ಸಮಸ್ಯೆಗೆ ರಾಮಬಾಣದಂತೆ. ಹಾಗಿದ್ರೆ ಏನಿದು ಔಷಧಿ? ಇದನ್ನ ಪಡೆಯೋದಕ್ಕಾಗಿಯೇ ಭಕ್ತರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಕರೆದುಕೊಂಡು ಬರೋದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನನಗೆ ಶುಗರು 300ನಿಂದ 400ವರೆಗೂ ಇತ್ತು. ಆಯುರ್ಬಲ ಡಿ ಕುಡಿದ ಮೇಲೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಆಯುರ್ಬಲ ಡಿ ನಿರಂತರ ಸೇವಿಸಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀನು ಪ್ರತಿ ಫೋಟೋದಲ್ಲಿ ಯಾಕೆ ಹಿಂದೆ ಹೋಗ್ತಿದ್ಯಾ? ಇದಕ್ಕಿಂತ ಜಾಸ್ತಿ ಎಲ್ಲೋ ಆದ್ರೆ ಮುಂದಿನ ಸಲ ಔಟ್ ಅಲ್ಲ, ಮುಂದಿನ ಸಲ ಎಲ್ರಿಗಿಂತ ಮುಂದೆ. ಬ್ಲೀಚ್ ನಿಂದ ಆಗಾಗ್ಗೆ ತೊಳೆಯುವುದರಿಂದ ಡಲ್ನೆಸ್ ಮತ್ತು ಡ್ಯಾಮೇಜ್. ವ್ಯಾನಿಶ್ ಕ್ರಿಸ್ಟಲ್ ವೈಟ್ ಇದು ಕಲೆಗಳನ್ನು ತೊಲಗಿಸಿ ಬಿಳುಪನ್ನು ಹೊಸದರಂತೆ ಇರಿಸುತ್ತದೆ. 50 ವಾಶ್ಗಳ ನಂತರವೂ ವ್ಯಾನಿಶ್ ಕ್ರಿಸ್ಟಲ್ ವೈಟ್. ಕೇಳು, ಇವತ್ತು ಬೇಡ ಕಣೋ. ಇಲ್ಲ ಕಣೆ, ಮುಂದಿದ್ದು ನನ್ನ ಫೇವರೇಟ್ ರೋಲ್ ಆಗಿದೆ. ಆದ್ರೆ ಸೊಂಟ ನೋವಿನ ಜೊತೆ ನೀನು ಹೇಗೆ ಮೂವ್ ಮಾಡ್ತೀಯಾ? ಮೂವ್ ಇದೆಯಲ್ಲ, ಮೂವ್ನ ಬಿಸಿ ಒಳಗಿನವರೆಗೆ ಹೋಗುತ್ತೆ, ನೋವು ನಿವಾರಿಸುತ್ತೆ, ದೀರ್ಘ ಆರಾಮ ನೀಡುತ್ತೆ. ಕನಸುಗಳ ನೆಲದಲ್ಲಿ ನಡೆ ಮುಂದೆ ಮುಂದೆ. ಯಾವುದೇ ಒಳ್ಳೆ ಕೆಲಸ ನೋವಿನಿಂದಾಗಿ ನಿಲ್ಲಬಾರದು. ಮೂವ್, ಬನ್ನಿ ನೋವು ನಿವಾರಿಸೋಣ. ದೇಶದ ದೊಡ್ಡ ಕನಸುಗಳಿಗೆ ಬೇಕು ರೋಗಾಣುಗಳಿಂದ ಹರಡುವ ರೋಗಗಳಿಂದ ಹೆಚ್ಚಿನ ಸುರಕ್ಷತೆ. ಬಂದಿದೆ ಹೊಸ ಹೆಚ್ಚು ದೊಡ್ಡ ಡೆಟಾಲ್. ದೊಡ್ಡ ಡೆಟಾಲ್ ದೀರ್ಘ ಸುರಕ್ಷತೆ. 100 ಗ್ರಾಂ ಈಗ 75 ಗ್ರಾಂನ ಬೆಲೆಯಲ್ಲಿ. ನನ್ನ ಕಲೆಕ್ಷನ್ ಆಲ್ವೇಸ್ ಟ್ರೆಂಡಿಂಗ್. ಅಕ್ಷಯ್, ನಿಮ್ಮ ಹೊಸ ಕಲೆಕ್ಷನ್ ವಾವ್. ಆದ್ರೆ ಶೌಚಾಲಯದಲ್ಲಿ ಹಾರ್ಪಿಗಿಲ್ಲ. ಸ್ಟ್ರಾಂಗ್ ಬ್ಲೀಚ್ ಇದೆ, ಬೆಸ್ಟ್ ಎವರ್ ಇದೆಯಲ್ಲ. ತುಂಬಾ ಸಮಯ ತೆಗೆದುಕೊಂಡಿತು. ಕೇವಲ 5 ನಿಮಿಷಗಳ ಕೆಲಸವಾಗಿತ್ತು. ಕೇವಲ 5 ನಿಮಿಷಗಳಲ್ಲಿ 10 ಪಟ್ಟು ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ನ ಬಲವಾದ ವಾಸನೆಗಿಂತ ಇದು ಕೆಲ ಗಂಟೆಗಳವರೆಗೆ ಪರಿಮಳವನ್ನು ಸೂಚಿಸುತ್ತದೆ. ಎಷ್ಟು ಹೊಳಪು! ಈಗ ಹಾರ್ಪಿಕ್ ನನ್ನ ಚಾಯ್ಸ್. ಈಗ ಇದನ್ನು ಟ್ರೈ ಮಾಡಿಲ್ವಾ? ಹಾಗಾದ್ರೆ ನೀವು ಏನು ಮಾಡಿದ್ದೀರಿ? ಮೈಸೂರಿನ ರೀಲ್ಸ್ ಸುಂದರಿಗೆ ಬೆಳಗಾವಿ ಹುಡುಗನ ಜೊತೆ ಲವ್ವೋ ಲವ್ವೋ. ಪ್ರೀತಿಗಿತ್ತು ಹೆತ್ತವರ ವಿರೋಧ. ಮನೆ ಬಿಟ್ಟು ಬಂದವಳಿಗೆ ಎದುರಾಗಿತ್ತು ಸಾವು. ನೇಣಿನ ಕುಣಿಕೆಯಲ್ಲಿದ್ಲು 3 ತಿಂಗಳ ಗರ್ಭಿಣಿ. ಕೊಲೆಯ ಆತ್ಮಹತ್ಯೆಯ? ರೀಲ್ಸ್ ಸುಂದ್ರಿ ನಂಬಿ ಕೆಟ್ಲು ಕಣ್ರಿ. ಪೊಲೀಸ್ ಫೈಲ್ಸ್ ರಾತ್ರಿ 10:27ಕ್ಕೆ. ಆಯುರಾಶ್ರಮದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಮಕ್ಕಳಿಗೆ ಒಂದು ವಿಶೇಷ ಔಷಧಿ ಕೊಡಲಾಗುತ್ತೆ. ಆಟಿಸಂ ಸಮಸ್ಯೆಗೆ ತುತ್ತಾಗಿರುವ ಮಕ್ಕಳಿಗೆ ಇದು ನಿಜಕ್ಕೂ ದಿವ್ಯ ಔಷಧದಂತೆ. ಡಾಕ್ಟರ್ ಸಂತೋಷ್ ಗುರೂಜಿ ಅವರಿಂದ ಇದನ್ನ ಪಡೆಯೋದಕ್ಕೆಂದೇ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಹಾಗಿದ್ರೆ ಏನಿದು ಆಟಿಸಂ ಸಮಸ್ಯೆ? ಆಯುರಾಶ್ರಮದಲ್ಲಿ ಇದಕ್ಕೆ ಸಿಗುವ ಪರಿಹಾರ ಏನು ಅನ್ನೋದನ್ನ ವಿವರವಾಗಿ ತೋರಿಸ್ತೀವಿ ನೋಡಿ. ಡಾಕ್ಟರ್
ಡಾಕ್ಟರ್ ಸಂತೋಷ್ ಗುರೂಜಿ ಅವರಿಂದ ಮಕ್ಕಳಿಗೆ ಔಷಧಿ ರೂಪದ ತೀರ್ಥವನ್ನ ಕುಡಿಸುತ್ತಿರುವ ಪೋಷಕರು, ಔಷಧಿಯನ್ನ ಕೊಡಿಸೋದಕ್ಕೆ ಕಾದು ಕೂತಿರುವ ಭಕ್ತರು, ಪ್ರತಿ ಹುಣ್ಣಿಮೆಯಂದು ಆಯುರಾಶ್ರಮದಲ್ಲಿ ಕಾಣಸಿಗುವ ದೃಶ್ಯವಿದು. ಭಕ್ತಿಯಿಂದ, ನಂಬಿಕೆಯಿಂದ ಆಯುರ್ವೇದ ಔಷಧಿ ಪಡೆದು ಇಲ್ಲಿ ಅದೆಷ್ಟೋ ಮಕ್ಕಳು ಆಟಿಸಂ ಸಮಸ್ಯೆಯಿಂದ ಗುಣಮುಖರಾಗಿದ್ದಾರೆ, ಆಯುರಾಶ್ರಮಕ್ಕೆ ಕೃತಜ್ಞರಾಗಿದ್ದಾರೆ. ಅಂದಹಾಗೆ ಈ ಆಟಿಸಂ ಅನ್ನೋದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಸಮಸ್ಯೆ. ಮಕ್ಕಳು ಹೈಪರ್ ಆಕ್ಟಿವ್ ಆಗಿರೋದು ಅಥವಾ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗದೇ ಇರೋದು, ಹೀಗೆ ಕೆಲ ಲಕ್ಷಣಗಳ ಸಮಸ್ಯೆಗಳಿಗೆ ಆಟಿಸಂ ಅಂತಾರೆ. ಜಗತ್ತಿನೆಲ್ಲೆಡೆ ಕೆಲ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇದಕ್ಕೆ ಲಸಿಕೆಯ ರೂಪದಲ್ಲಿ ಪರಿಹಾರ ನೀಡುವ ಮಹಾ ಕಾರ್ಯವನ್ನ ಆಯುರಾಶ್ರಮ ನಿರಂತರವಾಗಿ ಮಾಡಿಕೊಂಡು ಬರ್ತಿದೆ. ಒಟ್ಟು 27 ಹುಣ್ಣಿಮೆ ಈ ಔಷಧವನ್ನ ನೀಡಬೇಕು. ಆದ್ರೆ 8 ರಿಂದ 9 ಹುಣ್ಣಿಮೆ ಕಳೆಯುವುದರೊಳಗೆ ಅದರ ಫಲಿತಾಂಶ ಕಾಣಿಸಿಕೊಳ್ಳೋಕೆ ಆರಂಭವಾಗುತ್ತೆ. ಆಟಿಸಮ್ ಅನ್ನುವಂಥದ್ದು ರೋಗ ಅಲ್ಲ, ಅದು ಒಂದು ಬುದ್ಧಿ ಇಲ್ಲದೆ ಇರತಕ್ಕಂಥ ಒಂದು ಕೊರತೆ. ಆಟಿಸಮ್ಮು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶದಲ್ಲೂ ಕಾಣಬಹುದು. ಬಹಳಷ್ಟು ಜನ ಇದೊಂದು ರೋಗ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳಿಗೆ ತಾನು ಏನು, ಎಲ್ಲಿದ್ದೀನಿ, ಏನು ಅನ್ನುವಂಥ ಬುದ್ಧಿಯೇ ಇಲ್ಲದೆ ಪ್ರಾಣಿಗಳ ರೀತಿ ವ್ಯವಹರಿಸ್ತವೆ. ಅಲ್ಲೋಗೋದು, ಕಿತ್ತಾಕೋದು, ಇಲ್ಲೋಗೋದು ಇತ್ಯಾದಿಗಳನ್ನು ಎಳೆಯೋದು. ಎಷ್ಟೇ ಹೊಡಿರಿ, ಎಷ್ಟೇ ಬುದ್ಧಿ ಹೇಳಿದ್ರೂ ಅವಕ್ಕೆ ಬುದ್ಧಿ ಗೊತ್ತಾಗೋದೇ ಇಲ್ಲ. ಈ ಆಟಿಸಮ್ ಅನ್ನುವಂಥದ್ದಕ್ಕೆ ಚಿಕಿತ್ಸೆ ಪ್ರಪಂಚದಲ್ಲಿಲ್ಲ. ಆದರೆ ಭಾರತದ ಹೆಮ್ಮೆ ಏನಂದರೆ, ಈ ಆಯುರ್ವೇದ ಶಾಸ್ತ್ರ 3-4 ಸಾವಿರ ವರ್ಷಗಳ ಹಿಂದೆ ಋಷಿಮುನಿಗಳು ಸರಸ್ವತಿ ಅನ್ನುವಂಥ ಬೇರಿನ ಬಗ್ಗೆ ವಿವರಣೆ ಕೊಡ್ತಾರೆ. ಯಾವ ಮಕ್ಕಳಿಗೆ ಬುದ್ಧಿ, ಧೃತಿ ಸ್ಮೃತಿ ಅಂತ ಅದು ಇಲ್ಲದೇ ಇದ್ದಾಗ, ಧೃತಿ ಇಲ್ಲದೇ ಇದ್ದಾಗ, ಆ ಧೃತಿ ಹುಟ್ಟಬೇಕು ಅಂದರೆ ಈ ಸರಸ್ವತಿಯ ಗಿಡವನ್ನು 2-3 ಮೂಲಿಕೆಗಳ ಜೊತೆಯಲ್ಲಿ ಅರೆದು ಔಷಧ ಮಾಡಿ ವೈದ್ಯನಾರಾಯಣ ಸನ್ನಿಧಾನದಲ್ಲಿ ಸರಸ್ವತಿಗೆ ಅರ್ಪಣೆಯನ್ನು ಮಾಡಿ ಪ್ರತಿ ಮಕ್ಕಳಿಗೆ ನಾಲಿಗೆ ಮೇಲೆ ಹಾಕ್ತೀವಿ. ಈ ಔಷಧ ಹಾಕೋದ್ರಿಂದಾಗಿ ಒಂದು 27 ಹುಣ್ಣಿಮೆ ಹಾಕಿಸ್ಬೇಕು. ಸುಮಾರು ಒಂದು 8 ರಿಂದ 9 ಹುಣ್ಣಿಮೆ ಆಗುವಾಗಲೇ ಆ ಮಕ್ಕಳಿಗೆ ಬುದ್ಧಿ ಹುಟ್ಟಲಿಕ್ಕೆ ಶುರುವಾಗುತ್ತೆ. ಹೈಪರ್ ಆ್ಯಕ್ಟಿವ್ ಇದ್ದಂಥ ಮಕ್ಕಳು ಸ್ವಲ್ಪ ಹೈಪರ್ ಇದ್ದದ್ದು ಕಡಿಮೆ ಆಗ್ತಾ ಹೋಗುತ್ತೆ. ನಾರ್ಮಲಾಗಿ ಬರಲಿಕ್ಕೆ ಶುರುವಾಗುತ್ತೆ, ಮಾತಾಡಿದ್ದು ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಯಲ್ಲಿ ಆ ಮಕ್ಕಳುಗಳು ಅವರ ವ್ಯವಹಾರವೇ ಸರಿಯಾಗ್ತಾ ಹೋಗುತ್ತೆ. ಇದೆಂಥ ಒಂದು ಪವಾಡ ನೋಡಿ, ಅದು ಶಾರದೆಯ ಪವಾಡ. ಅದು ಈ ಭಾರತ ದೇಶದ ದೊಡ್ಡ ಒಂದು ಹೆಮ್ಮೆಯ ವೈಶಿಷ್ಟ್ಯತೆ. ಇನ್ನು ಕೆಲವೊಂದಿಷ್ಟು ಮಕ್ಕಳು ಮಾತನಾಡುವ ವಯಸ್ಸಿಗೆ ಬಂದ್ರೂ ಮಾತನಾಡೋದಿಲ್ಲ, ಮಾತನಾಡಿದ್ರೂ ಅದರಲ್ಲಿ ಸ್ಪಷ್ಟತೆ ಇರೋದಿಲ್ಲ, ತೊದಲಾಗಿಯೇ ಮಾತನಾಡ್ತಾ ಇರ್ತಾರೆ. ಅಂತಹ ಮಕ್ಕಳಿಗೆ 9 ರಿಂದ 18 ಹುಣ್ಣಿಮೆ ಈ ಔಷಧ ಲಸಿಕೆ ನೀಡಿದ್ರೆ ಸಾಕು, ಅವರು ಮಾತನಾಡೋಕೆ ಶುರು ಮಾಡ್ತಾರೆ, ಮಾತು ಸ್ಪಷ್ಟವಾಗೋಕೆ ಆರಂಭವಾಗುತ್ತೆ. ಇನ್ನೊಂದು, ಮಕ್ಕಳು ಮಾತಾಡದೇ ಇದ್ದಂಥ ಮಕ್ಕಳು, ಕೆಲವೊಂದು ಮಕ್ಕಳುಗಳು ಮಾತಾಡೋದಿಲ್ಲ, ಕೆಲವೊಂದು ಮಕ್ಕಳು ತೊದಲು, ಕೆಲವೊಂದು ಮಕ್ಕಳು 3-4 ವರ್ಷ ಆದರೂ ಒಂದು ಅಕ್ಷರ ಮಾತಾಡೋದಿಲ್ಲ. ಅಂಥ ಮಕ್ಕಳಿಗೆ ನಾವು 9 ಹುಣ್ಣಿಮೆ ಅಥವಾ 18 ಹುಣ್ಣಿಮೆ ಈ ಔಷಧವನ್ನು ನಾಲಿಗೆ ಮೇಲೆ ಹಾಕ್ತೀವಿ. ವಿಚಿತ್ರವಾದಂಥ ಪವಾಡ ಅಂತಂದರೆ ಇದು ನಿಜವಾದ ಪವಾಡ. ಅವ ಮಕ್ಕಳಿಗೆ ಯಾವ ನಾಟಕಗಳು ಗೊತ್ತಿರಲ್ಲ, ಯಾವುದೇ ಒಂದು ವಂಚನೆ ಗೊತ್ತಿರಲ್ಲ. ಅಂಥ ಮಕ್ಕಳು ಮಾತಾಡ್ಲಿಕ್ಕೆ ಶುರು ಮಾಡ್ತವೆ. ಮಾತಾಡುವಂಥದ್ದು ಎಂಥ ದೊಡ್ಡ ಪವಾಡ ಇರ್ಬೋದು ಶಾರದೆದು ನೋಡಿ. 3-4 ವರ್ಷ ಮಾತಾಡದೇ ಇದ್ದ ಮಕ್ಕಳು ಔಷಧ ಹಾಕಿದ ಮೇಲೆ 3-4 ತಿಂಗಳಲ್ಲೇ ಮಾತಾಡ್ಲಿಕ್ಕೆ ಶುರು ಮಾಡ್ತವೆ. ಅಸ್ಪಷ್ಟವಾಗಿ ಮಾತಾಡದೇ ಇದ್ದಂಥ ಮಕ್ಕಳು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತವೆ. ಅಂದಹಾಗೆ ಈ ರೀತಿಯ ಆಟಿಸಂ ಸಮಸ್ಯೆಗೆ ತುತ್ತಾಗಿರುವ ಮಕ್ಕಳು ಮಾತ್ರವೇ ಆಯುರಾಶ್ರಮದಲ್ಲಿ ಸಿಗುವ ಈ ದಿವ್ಯ ಔಷಧ ಲಸಿಕೆಯನ್ನ ಪಡೆಯಬೇಕು ಅಂತೇನಿಲ್ಲ. ಸಂಪೂರ್ಣವಾಗಿ ಆರೋಗ್ಯವಾಗಿರುವ ಮಕ್ಕಳು ಸಹ ಈ ಲಸಿಕೆಯನ್ನ ಪಡೆಯಬಹುದು. ಅದರ ಇನ್ನಷ್ಟು ಲಾಭವನ್ನು ಆರೋಗ್ಯವಂತ ಮಕ್ಕಳು ಸಹ ತಮ್ಮದಾಗಿಸಿಕೊಳ್ಳಬಹುದು. ಅದರ ಜೊತೆಯಲ್ಲಿ ಇದು ಕೇವಲ ಅಂಥ ಮಕ್ಕಳಿಗೆ ಮಾತ್ರ ಔಷಧ ಹಾಕೋದಲ್ಲ, ನಾರ್ಮಲ್ ಆಗಿರುವಂಥ ಮಕ್ಕಳು ಎಲ್ಲ ಮಕ್ಕಳಿಗೂ 5 ತಿಂಗಳು ಹಾಕಬೇಕು. ಅಂದರೆ ಯಾವ ಮಕ್ಕಳೇ ಆಗಲಿ ವಿದ್ಯಾಬುದ್ಧಿ ಚೆನ್ನಾಗಿರಬೇಕು, ಜ್ಞಾನಶಕ್ತಿ ಚೆನ್ನಾಗಿರಬೇಕು ಅಂತಲೇ ಬಯಸ್ತಾರೆ. ಅಂಥ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ 5 ಬಾರಿ ಹಾಕಿದ್ರೆ ಸಾಕು ನಾರ್ಮಲ್ ಮಕ್ಕಳಿಗೆ. ಇನ್ನು ತೊದಲು ಮಾತಾಡೋ ಮಕ್ಕಳಿಗೆ 9 ತಿಂಗಳು, ಮಾತಾಡದೇ ಇರೋ ಮಕ್ಕಳಿಗೆ 18 ತಿಂಗಳು, ಆಟಿಸಮ್ ಇರತಕ್ಕಂಥ ಮಕ್ಕಳು 27 ತಿಂಗಳು ಈ ಸರಸ್ವತಿ ಹೋಮ ಮಾಡೋದ್ರ ಜೊತೆಯಲ್ಲಿ ಈ ಪುಕ್ಷಟೆ ಅಂದರೆ ಉಚಿತವಾಗಿ ಹಾಕ್ತಕ್ಕಂಥ ಈ ಔಷಧವನ್ನು ಹಾಕಿಸ್ಕೊಂಡು ಹೋದರೆ ಬಹಳಷ್ಟು ಚೆನ್ನಾಗಿ ಮಾತಾಡ್ತವೆ, ಬುದ್ಧಿ ಚೆನ್ನಾಗಿ ಬರ್ತದೆ, ಜ್ಞಾಪಕ ಶಕ್ತಿ ಚೆನ್ನಾಗಿ ಬರ್ತದೆ, ಮಕ್ಕಳ ಚಟುವಟಿಕೆ ಚೆನ್ನಾಗಾಗತ್ತೆ.
ಹೌದು, ಆಯುರಾಶ್ರಮದಲ್ಲಿ ಪ್ರತಿ ಹುಣ್ಣಿಮೆಯಂದು ನೀಡುವ ಈ ಲಸಿಕಾ ಔಷಧಿಯ ಲಾಭವನ್ನ ಅನೇಕರು ಈಗಾಗಲೇ ಪಡೆದುಕೊಂಡಿದ್ದಾರೆ. ಇನ್ನು ಹಲವಾರು ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ. ಅದಕ್ಕಾಗಿಯೇ ಹುಣ್ಣಿಮೆಯ ದಿನದಂದು ಆಯುರಾಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಡಾಕ್ಟರ್ ಸಂತೋಷ್ ಗುರೂಜಿ ಅವರು ನೀಡುವ ಈ ಮಹಾ ಔಷಧದ ಬಗ್ಗೆ ತುಂಬು ಮನಸ್ಸಿನಿಂದ ಮೆಚ್ಚುಗೆಯ ಮಾತನಾಡ್ತಾರೆ. ಈ ಆಯುರಾಶ್ರಮದಲ್ಲಿ ಸನ್ಮಾನ್ಯ ಸಂತೋಷ್ ಗುರೂಜಿ ಅವರು ಆಟಿಸಂ ಕಾಯಿಲೆ ಅಥವಾ ತೊಂದರೆ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ಇಂದು ಸರಸ್ವತಿ ಬಿಂದು ಎಂಬ ಒಂದು ಔಷಧಿಯನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಇದು ಸುಮಾರು ಹಲವಾರು ವರ್ಷಗಳಿಂದ ಇದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿದೆ ಎಲ್ಲ ಮಕ್ಕಳಿಗೆ. ಆಟಿಸಮ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಮನಸ್ಥಿತಿಯ ಒಂದು ಕಂಟ್ರೋಲ್ ಇಲ್ಲದೇನೆ ಆಗತಕ್ಕಂಥ ಒಂದು ಜೆನೆಟಿಕಲಿ ಇನ್ಹೆರಿಟೆಡ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಈ ಆಟಿಸಮ್ ಡಿಸಾರ್ಡರ್ಗೆ ನಮ್ಮ ಆಲೋಪತಿನಲ್ಲಿ, ನ್ಯೂರಾಲಜಿನಲ್ಲಿ ಅಥವಾ ಪೀಡಿಯಾಟ್ರಿಕ್ ವೈದ್ಯ ಪದ್ಧತಿಯಲ್ಲಿ ನಮ್ಮಲ್ಲಿ ಒಂದು ಪರ್ಮನೆಂಟ್ ಚಿಕಿತ್ಸೆ ಅನ್ನೋದು ಇದಕ್ಕೆ ಲಭ್ಯವಾಗ್ತಾ ಇಲ್ಲ. ಈಗ ಕೇವಲ ಒಂದು ಸ್ಪೀಚ್ ಥೆರಪಿ ಅಂತಾರೆ, ಕೌನ್ಸಿಲಿಂಗ್ ಅಂತಾರೆ, ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಬಟ್ ಅದರಿಂದ ಯಾವುದೇ ಒಂದು ರಿಸಲ್ಟ್ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಆಯುರಾಶ್ರಮದಲ್ಲಿ ಸಂತೋಷ್ ಗುರೂಜಿಯವರು ನೀಡತಕ್ಕಂತಹ ಒಂದು ಸರಸ್ವತಿ ಬಿಂದು ಮತ್ತು ಸರಸ್ವತಿ ಉಪಾಸಕರಾಗಿರ್ತಕ್ಕಂಥ ಗುರೂಜಿಯವರ ಆಶೀರ್ವಾದ ಮತ್ತು ಶಾರದಾ ದೇವಿ ಉಪಾಸಕರಾಗಿರ್ತಕ್ಕಂಥ ಈ ಆಶ್ರಮದ ಒಂದು ವೈದ್ಯನಾಥೇಶ್ವರ ಆಶೀರ್ವಾದದಿಂದ ಎಲ್ಲ ಮಕ್ಕಳಿಗೂ ಇದು ಒಂದು ಉಪಯೋಗವಾಗಿ ಅದರಿಂದ ಅವರಿಗೆ ಸಾಕಷ್ಟು ಒಂದು ಉಪಯುಕ್ತತೆ ಮತ್ತು ಬೆಳವಣಿಗೆಯಲ್ಲಿನೂ ನಾರ್ಮಲೈಸೇಷನ್ ಆಗೋ ಒಂದು ರಿಸಲ್ಟ್ ಕೊಡ್ತಾ ಇದೆ. ನಾನು ಆಶ್ರಮ ಬಂದು 10 ಮಂತ್ಸ್ ಆಯಿತು. ಮುಂಚೆ ನಮ್ಮ ಮಗ ತುಂಬ ಸ್ಲೋ ಲರ್ನರ್ ಆಗಿದ್ದ. ಸ್ಪೀಚ್ ಸ್ವಲ್ಪ ಸ್ಲೋ ಇತ್ತು, ಕ್ಲಾರಿಟಿ ಇರ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸ್ಪೀಚ್ ಕ್ಲಾರಿಟಿ ಚೆನ್ನಾಗಾಗಿದೆ. ಇವಾಗ ಸ್ಟಡೀಸಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಇಸ್ ಗೋಯಿಂಗ್ ಟು ಅ ನಾರ್ಮಲ್ ಸ್ಕೂಲ್ ನಾವು. ತುಂಬ ಖುಷಿ ಆಗ್ತಾ ಇದೆ ಬಂದು ನಮಗೆ ಈ ಥರ ಫೆಸಿಲಿಟಿ ಸಿಗ್ತಾ ಇರೋದಿಲ್ಲಿ. ಇಲ್ಲಿ ಎಲ್ಲ ಮೆಡಿಸಿನ್ಸಿಂದ ಹಿಡಿದು ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಗುರೂಜಿಯವರು. ಧನ್ಯವಾದಗಳು ಗುರೂಜಿಯವ್ರಿಗೆ. ಅಂದ್ಹಾಗೆ ಅನೇಕ ದಶಕಗಳಿಂದ ಇಲ್ಲಿ ಈ ದಿವ್ಯ ಔಷಧಿಯನ್ನ ನೀಡಲಾಗ್ತಿದೆ. ತಮ್ಮ ಮಕ್ಕಳಿಗೆ ಇಲ್ಲಿ ಲಸಿಕೆ ಹಾಕಿಸಿ ಫಲವನ್ನ ಪಡೆದುಕೊಂಡ ಹಲವರು ತಮ್ಮ ಮೊಮ್ಮಕ್ಕಳನ್ನು ಕೂಡ ಮತ್ತೆ ಇಲ್ಲಿಗೆ ಕರೆದುಕೊಂಡು ಬಂದು ಔಷಧ ಲಸಿಕೆ ಹಾಕಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಅದರ ಮಹತ್ವ ಎಷ್ಟಿದೆ, ಅದೆಷ್ಟು ಉಪಯೋಗಕಾರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿಯೇ ಎಲ್ಲಿಯೂ ಸಿಗದೇ ಇರುವ ಸಮಸ್ಯೆಗೆ ಇಲ್ಲಿ ಪರಿಹಾರ ಹುಡುಕಿಕೊಂಡು ಬರ್ತಾರೆ. ಹೆಸರುಘಟ್ಟ ಹೋಬಳಿ ಐವರಕಂಠಪುರ ಗ್ರಾಮದಿಂದ ಬಂದಿದ್ದೀನಿ. ನಾನು ಸುಮಾರು 20 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ನನ್ನ ಮಕ್ಕಳಿಗೆ 2 ಹೆಣ್ಣುಮಕ್ಳಿಗೂ ಇಲ್ಲೇ ಇದು ನಾಟಿ ಔಷಧಿ ಹಾಕ್ಸಿದ್ದೆ. ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಬಂತು, ಒಳ್ಳೆ ಬುದ್ಧಿ ಎಲ್ಲ ಬಂತು ಅವ್ರಿಗೆ. ಈಗ ಅವರು ಹೊಟ್ಟೆಯಲ್ಲಿ ಹುಟ್ಟಿರ್ತ ಮೊಮ್ಮಗ ನನಗೆ ಇವನೇ ವಿದಾರ್ಥ ಅಂತ. ಇವನಿಗೂ ಈಗ 3ನೇ ಸರಿ ಹಾಕ್ಸಿದ್ದೀನಿ. ಇವನು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ ಸರ್. ನಾನು ಸುಮಾರು ಒಂದು 10-15 ಜನ ಮಕ್ಕಳನ್ನ ಇಲ್ಲಿಗೆ ಕಳಿಸಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಫ್ರೀಯಾಗಿ ಉಚಿತವಾಗಿ ಹಾಕ್ತಾರೆ. ಶ್ರೀ ವೈದ್ಯನಾಥೇಶ್ವರ ವೈದ್ಯನಾರಾಯಣ ಸ್ವಾಮಿ ದೇವಾಲಯ ಇನ್ನೂ ಇಂಪ್ರೂವ್ ಆಗಲಿ, ಚೆನ್ನಾಗಿ ಒಳ್ಳೊಳ್ಳೆ ಜನ ಬಂದು ಮಕ್ಕಳಿಗೆಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಇಲ್ಲಿ ಆಯುರಾಶ್ರಮ ಸಂತೋಷ್ ಜಿ ಅವರು ಬುದ್ಧಿಯವರು ನಡೆಸ್ತಾ ಇರೋ ಇದು. ನನ್ನ ಮೊಮ್ಮಗ ಮಾತಾಡ್ತಾ ಇರಲಿಲ್ಲ, 3 ವರ್ಷ ಆಗಿತ್ತು. ಇಲ್ಲಿಗೆ ಬಂದು ಪೌರ್ಣಮಿಗೆ ಬಂದು ಅವರು ಹಾಕೋ ತೀರ್ಥದಿಂದ ದೇವ್ರ ಕೃಪೆಯಿಂದ ಅವನು ಇವತ್ತು ಮಾತಾಡ್ತಾ ಇದ್ದಾನೆ. ನಮಗಿವತ್ತು ತುಂಬ ಸಂತೋಷ ಆಗಿದೆ. ಇದೊಂದು ಜನಗಳು ನಮ್ಮ ಇದನ್ನು ನೋಡಿ ಎಲ್ಲರೂ ಇದ್ರ ಉಪಯೋಗ ತಗೋಬೇಕು. ಜನಗಳು ಮಕ್ಕಳುಗಳ ಒಂದು ಜೀವನ ಹಾಳಾಗಬಾರ್ದು, ಹೆದರ್ಕೋಬೇಡಿ, ಇಲ್ಲಿ ಬನ್ನಿ, ನಂಬಿ ಬನ್ನಿ. ಬುದ್ಧಿಯವ್ರ ಕೈ ಗುಣ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳುಗಳಿಗೆ ಒಂದು ದಾರಿ ಆಗುತ್ತೆ. ಎಲ್ಲ ಮೆಡಿಕಲಲ್ಲೇ ಆಗುತ್ತೆ ಅನ್ನೋದು ಇದು ಮಾಡ್ಕೋಬೇಡಿ. ಅದೂ ಬೇಕು, ದೇವ್ರ ಕೃಪೆನೂ ಬೇಕು. ವಾಗ್ದೇವಿ ಸರಸ್ವತಿ ತುಂಬಾ ಇಲ್ಲಿ ಶಕ್ತಿ ಇದೆ. ದಯವಿಟ್ಟು ಬನ್ನಿ, ಉಪಯೋಗಿಸ್ಕೊಳ್ಳಿ. ಇದನ್ನು ನಾನು ಇಷ್ಟೇ ಹೇಳೋದು. ಒಂದು ಸತಿ ಬಂದು ಪ್ರಯತ್ನ ಮಾಡಿ. 9 ಇಯರ್ಸಿಂದ ಬರ್ತಿದ್ದೀವಿ. ಮಗಂಗೆ ಒಂದು 3 ವರ್ಷ ಇತ್ತು. 3 ವರ್ಷ ಆದರೂ ಏನೋ ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಟಿ ವಿಲೇನೋ ಹೀಗೆ ಆ್ಯಡ್ ನೋಡಿದ್ರು. ಸೊ ಆ್ಯಡ್ ನೋಡಿ ಬಂದ್ವಿ ಒಂದು ಸತಿ ಇಲ್ಲೇನೆ. ಹಾಕಾದ್ಮೇಲೆ ಗುರೂಜಿ ಹೇಳಿದ್ರು ಒಂದು 18 ವಾರ ಹಾಕಿ ಅಂತ. 3 ಸತಿ ಹಾಕೋಷ್ಟ್ರಲ್ಲೇ ಮಾತು ಶುರು ಮಾಡ್ದ. ಈಗ ಎಷ್ಟು ಮಾತಾಡ್ತಾನೆ ಅಂದರೆ ಕ್ಲಾಸಿಂದ ಆಚೆ ನಿಂತ್ಕೋತಾನೆ. ಈಗೇನು ಪ್ರಾಬ್ಲಮ್ ಇಲ್ಲ, ಮಾತಾಡ್ತಾನೆ. ಬಟ್ ಹಾಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೇದು ಅಂತ ಹಾಕಿಸ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ಆಯುರಾಶ್ರಮದ ಬಗ್ಗೆ ಯಾರೋ ಹೇಳಿದ್ರು, ಒಂದು ಬಾರಿ ಇಲ್ಲಿಗೆ ಭೇಟಿ ಕೊಟ್ಟು ನೋಡೇ ಬಿಡೋಣ ಅಂತ ಸುಮ್ಮನೆ ಭೇಟಿ ಕೊಟ್ಟವರು ಕೂಡ
ಇಲ್ಲಿನ ಔಷಧಿಯ ಫಲಿತಾಂಶಕ್ಕೆ ಅಚ್ಚರಿಗೊಂಡಿದ್ದಾರೆ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಇಲ್ಲಿಗೆ ಬಂದೇ ಬರ್ತೀವಿ, ನಮ್ಮ ಮಕ್ಕಳ ಸಮಸ್ಯೆ ಬಗೆಹರಿಯಬೇಕು ಎನ್ನುವ ಮಾತನ್ನ ಭಕ್ತರು ಆಡ್ತಾರೆ. ನಮ್ಮ ಮಗನಿಗೆ 16 ವರ್ಷ, ಇನ್ನೂ ಮಾತು ಬರ್ತಿಲ್ಲ. ಅವೆಲ್ಲ ಬುದ್ಧಿಮಾಂದ್ಯ ಅದು ಏನಿಲ್ಲ, ಎಲ್ಲ ಹುಷಾರದಾನು, ಮಾತಷ್ಟೇ ಬರ್ತಿಲ್ಲ. ಇವಾಗ ನಾವು 9 ಹುಣ್ಣಿಮೆ ಆಯಿತು ಬರಲಿಕ್ಕತ್ತೆ. ಇವಾಗ ಒಂದು ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಆಗೈತಿ. ಇನ್ನು ಮುಂದೆ ನಮಗೆ 27 ಹುಣ್ಣಿಮೆ ಹೇಳ್ಯಾರು. ಅಷ್ಟು ಪ್ರಯತ್ನ, ಎಷ್ಟೋ ಕಷ್ಟ ಆದರೂ ನಾವು ಬಂದು ಪ್ರಯತ್ನ ಮಾಡಿ ಹಾಕಿಸಿ ನಮ್ಮ ಮಗಗೆ ಮಾತು ಬಂದ್ರೆ ಇನ್ನೂ ಒಂದಷ್ಟು ಜನ ಅದನ್ನು ನೋಡಿ ಮತ್ತೆ ಬರಲಿ ಅಂತ ಅನ್ನೋದೊಂದೇ ಆಸೆ ಮಾಡೋದು ಸರ್ ನಮ್ಗೆ. ಅದಕ್ಕೆ ನಾವು ಬಂದೇವಿ. ನಮ್ಮ ಮಗಗೆ ಆರಾಮಾದ್ರೆ ನಾವು 4 ಜನಕ್ಕೆ ಹೇಳಿ ಗುರುಜಿ ಕಡೆ ಕಳಿಸ್ತೇವೆ. ಬುದ್ಧಿಮಾಂದ್ಯ ಮಕ್ಕಳಿದ್ರು ಇಂತಲ್ಲಿ ಕರ್ಕೊಂಡು ಹೋಗ್ರಿ, ಅದೆಲ್ಲ ಚಲೋ ಆಕತಿ ಅಂತ 27 ಹುಣ್ಣಿಮೆ ಹೇಳ್ಯಾರ ಸರ್. ಬುದ್ಧಿಮಾಂದ್ಯ ಇದ್ದವ್ರಿಗೆ, ಮಾತು ಬರ್ಲವ್ರಿಗೆ 5 ಹುಣ್ಣಿಮೆ ಹೇಳ್ಯಾರು. ಅಷ್ಟಂದ್ರಾಗ ಬರಲಿ, ನಮ್ಮ ದೇಶದಲ್ಲಿ ಇಂಥ ಮಕ್ಕಳ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾರೆ ಗುರುಜಿ ಅಂತಂದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕಂತೇಳಿ ಇಷ್ಟ ಬಯಸ್ತೇನೆ. ನಮ್ಮ ಮಗು 4 ವರ್ಷದವಿದ್ದ ಏನೂ ಮಾತಾಡ್ತಿರ್ಲಿಲ್ಲ. ಅಪ್ಪ ಅಮ್ಮ ಅಷ್ಟೇ ಶಬ್ದ ಬಿಟ್ಟು ಬೇರೆ ಏನೂ ಮಾತಾಡ್ತಿರ್ತಿಲ್ಲ. ಹೈಪರ್ ಆಕ್ಟಿವ್ ಆಗಿದ್ದ, ಒಂದ್ ಕಡೆ ಕೂತ್ಕೋತಾ ಇರಲಿಲ್ಲ. ಇಲ್ಲಿ ನಾವು 2 ವರ್ಷದಿಂದ ಬಂದು ಪ್ರತಿ ಹುಣ್ಣಿಮೆಗೂ ಬೆಳಗಾವಿಯಿಂದ ನಾನು ಬಂದು ಗುರುಗಳು ಹೇಳಿದಂಗೆ ಅವನು ಸರಸ್ವತಿ ಬಿಂದು ಹಾಕಿ ಮತ್ತೆ ಸರಸ್ವತಿ ಯಾಗದಲ್ಲಿ ಪಾಲ್ಗೊಂಡ ಮೇಲೆ ಅವನಿಗೆ ಇವಾಗ ಕೂತ್ಕೋತಾನ, ಮಾತಾಡ್ತಾನ, ಅಪ್ಪ ಅಮ್ಮ ಪೂರ್ತಿ ಸೆಂಟೆನ್ಸ್ ಆಗಿ ಮಾತಾಡ್ತಾನ. ನಮ್ಗಿಲ್ಲಿ ಬಂದ್ರಿಂದ ಒಳ್ಳೆಯದಾಗಿದೆ. ಆರೋಗ್ಯ ತೊಂದರೆ ಇರಲಿ, ಮಕ್ಕಳ ಆಟಿಸಂ ಸಮಸ್ಯೆ ಇರಲಿ, ಹುಣ್ಣಿಮೆ ದಿನದಂದು ಆಯುರಾಶ್ರಮಕ್ಕೆ ಭೇಟಿ ಕೊಟ್ಟು ಸಂತೋಷ್ ಗುರೂಜಿಯವರು ಹೇಳಿದಂತೆ ಪಾಲಿಸಿದ್ರೆ ಸಾಕು, ಪರಿಹಾರ ಪ್ರಾಪ್ತವಾಗುತ್ತೆ. ಹೀಗಾಗಿಯೇ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ವೈದ್ಯನಾರಾಯಣ ಹಾಗೂ ವೈದ್ಯನಾಥೇಶ್ವರರು ನೆಲೆಸಿರುವ ಈ ಪುಣ್ಯ ಸ್ಥಾನಕ್ಕೆ ಆಗಮಿಸುತ್ತಾರೆ. ಒಟ್ನಲ್ಲಿ ಡಾಕ್ಟರ್ ಸಂತೋಷ್ ಗುರೂಜಿ ಅವರ ಆಯುರಾಶ್ರಮ ಪ್ರಾಂಗಣದಲ್ಲಿರುವ ವೈದ್ಯನಾರಾಯಣ ಸ್ವಾಮಿಯ ದೇಗುಲ ಸಾವಿರಾರು ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಮೂಲಕ ಆರೋಗ್ಯ ದೇಗುಲವೆಂದೇ ಹೆಸರಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.